ಬಾಗೇಪಲ್ಲಿ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಎನ್ ಕೋಟಪ್ಪ, ಸುಬ್ಬಾರೆಡ್ಡಿ ಕೇವಲ ಉದ್ಯಮಿಯಲ್ಲ, ಜನಪರ ಕಾಳಜಿಯುಳ್ಳ ಸ್ನೇಹಜೀವಿ. 25 ವರ್ಷಗಳಿಗೂ ಹೆಚ್ಚು ಕಾಲ ಜನಸೇವೆ ಮಾಡಿ ಬಡ ಜನರ, ದಲಿತರ, ಕಾರ್ಮಿಕರ ಕಷ್ಟಕ್ಕೆ ಸುಖಗಳಲ್ಲಿ ಜೊತೆಗಿದ್ದವರ, ಜನರ ಪ್ರೀತಿ ವಿಶ್ವಾಸದ ಕಾರಣವಾಗಿ 3 ಬಾರಿ ಶಾಸಕರಾಗಿ ಆಯ್ಕೆಯಾದವರ. ಇಂತಹ ವ್ಯಕ್ತಿ ಜನ ಮತ್ತು ವ್ಯವಸ್ಥೆಗೆ ಮೋಸ ಮಾಡುತ್ತಾರೆಂದರೆ ದೇವರು ಕೂಡ ಮೆಚ್ಚುವುದಿಲ್ಲ ಎಂದರು. ಶಾಸಕರು ಕ್ಷೇತ್ರದಲ್ಲಿ ನೂರಾರು ದಲಿತರಿಗೆ ಕೊಳವೆ ಬಾವಿ, ಸಾಲ ಸೌಲಭ್ಯ ನೀಡಿದ್ದಾರೆ. ಬಾಗೇಪಲ್ಲಿ, ಗುಡಿಬಂಡೆ ಹಾಗೂ ಚೇಳೂರು ಕ್ಷೇತ್ರಗಳಲ್ಲಿ 120 ಅಂಬೇಡ್ಕರ್ ಭವನಗಳನ್ನು ನಿರ್ಮಾಣ ಮಾಡಿ ದಾಖಲೆ ಮಾಡಿದ್ದಾರೆ. ಇಂತಹ ನಾಯಕರ ಮೇಲೆ ದಲಿತರ ಜಮೀನು ಕಬಳಿಕೆ ಮಾಡಿದ್ದಾರೆ ಎಂದು ಬಿಜೆಪಿ ಅಭ್ಯರ್ಥಿ ಮುನಿರಾಜು ಆರೋಪ ಮಾಡಿರುವುದು ಶುದ್ಧ ಸುಳ್ಳು. ಒಂದು ವೇಳೆ ದಲಿತರ ಜಮೀನು ಕಬಳಿಕೆ ಮಾಡಿದ್ರೆ ದಾಖಲೆ ನೀಡಿ ಬಹಿರಂಗ ಚರ್ಚೆಗೆ ಬನ್ನಿ ಎಂದು ಸವಾಲು ಹಾಕಿದ್ರು. 14ನೇ ತಾರೀಕು ಅಂದರೆ ಸೋಮವಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಮಾನ್ಯ ಮಾಜಿ ಶಾಸಕರಂತ ಎಸ್.ಎಲ್. ಸುಬ್ಬಾರೆಡ್ಡಿ ಅವರು ಹೈಕೋರ್ಟಲ್ಲಿ ಶಾಸಕ ಸ್ಥಾನವನ್ನು ಅಸಿಂಧು ಅಂತ ಅನೌನ್ಸ್ ಆಗುತ್ತೆ. ಕಾರಣಾಂತರಗಳಿಂದ ಅಸಿಂಧು ಆಗುತ್ತೆ. ಈ ತಾಲೂಕಿನ ಬಿಜೆಪಿ ಅಭ್ಯರ್ಥಿ ಮುನಿರಾಜ್ ಅವರು ಕೋರ್ಟಲ್ಲಿ ಕೇಸ್ ಹಾಕೊಂಡಿರ್ತಾರೆ. ಏನಂತ ಹಾಕೊಂಡಿರ್ತಾರೆ? ಸುಬ್ಬಾರೆಡ್ಡಿ ಅವರು ಚುನಾವಣಾ ಸಂದರ್ಭದಲ್ಲಿ ದಾಖಲೆಗಳನ್ನು ನೀಡಿರುವುದಿಲ್ಲ, ಟ್ಯಾಕ್ಸ್ ಕಟ್ಟಿರುವುದಿಲ್ಲ, ಸರ್ಕಾರಕ್ಕೆ ಮೋಸ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಕೇಸು ಅಪೀಲ್ ಮಾಡಿರ್ತಾರೆ. ಮಾನ್ಯ ಶಾಸಕರು ಕೆಲವೊಂದು ಟೆನ್ಷನ್ಗಳಿಂದ ಚುನಾವಣಾ ಸಂದರ್ಭದಲ್ಲಿ ಅವರ ಹಿತೈಷಿಗಳಿಗೋ ಯಾರಿಗನ್ನ ಹೇಳಿ ಸ್ವಲ್ಪ ಮಿಸ್ ಆಗಿದೆ ವಿನಃ ಯಾವುದೇ ಕಾರಣಕ್ಕೂ ಶಾಸಕರು ಆ ಥರ ಮಾಡುವುದಲ್ಲ. ಕೋರ್ಟ್ ಏನು ಆದೇಶ ಕೊಟ್ಟಿದೆ ಅದಕ್ಕೆ ಮತ್ತು ಸಂವಿಧಾನಕ್ಕೆ ನಾವು ಕೂಡ ಸ್ವಾಗತ ಮಾಡ್ತೀವಿ. ಸಿ ಮುನಿರಾಜು ಕ್ಷೇತ್ರದವರೇ ಅಲ್ಲ, ಎಲ್ಲೋ ಸರ್ಜಾಪುರದವರ. ಅಲ್ಲಿ ದಲಿತರ ಜಮೀನು ಲೂಟಿ ಹೊಡೆದಿರುವುದು ನೀವು. ನಿಮ್ಮ ಗ್ರಾಮದ ಸರ್ಜಾಪುರದ ರಚ್ಚಕಟ್ಟೆ ಕೆಡವಿ ಅಲ್ಲಿ ಬಂಗಲೆ ನಿರ್ಮಾಣ ಮಾಡಿಕೊಂಡು ಐಷಾರಾಮಿ ಜೀವನ ನಡೆಸುತ್ತಿರುವುದು ನೀವು ಎಂದು ಕಿಡಿಕಾರಿದ್ರ. ಎನ್ ರಾಜಾರೆಡ್ಡಿ ಒಬ್ಬ ರೌಡಿ ಶೀಟರ್. ಜೈಲಿಗೆ ಹೋಗಿ ಬಂದಿರುವ ನೀನು ಸುಬ್ಬಾರೆಡ್ಡಿಯ ಬಗ್ಗೆ ಮಾತನಾಡುವ ಮೊದಲು ನಾಲಿಗೆ ಹಿಡಿತದಲ್ಲಿ ಇಟ್ಟುಕೊಂಡು ಮಾತನಾಡಿ. ವೇಶ್ಯಾವಾಟಿಕೆ ಮೂಲಕ ಜೀವನ ನಡೆಸುತ್ತಿರುವ ನೀವು ಸುಬ್ಬಾರೆಡ್ಡಿಯ ವಿರುದ್ಧ ಮಾತನಾಡುವ ನೈತಿಕತೆ ಇದೆಯಾ? ನಿಮಗೆ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಕಾಳಜಿ ಇಲ್ಲದ ನೀವು ಪುಡಿ ರಾಜಕಾರಣ ಮಾಡುತ್ತಿದ್ದೀರಿ. ಸುಬ್ಬಾರೆಡ್ಡಿ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ನಾವು ದಾಖಲೆ ಸಮೇತ ಬರುತ್ತೇವೆ. ಅಭಿವೃದ್ಧಿ ಕುಂಠಿತಗೊಂಡಿದೆ ಎಂದು ದಾಖಲೆ ಸಮೇತ ಬರಲು ಸಿದ್ಧರಿದ್ದೀರಾ ಎಂದು ಮುನಿರಾಜು ಮತ್ತು ರಾಜಾರೆಡ್ಡಿಗೆ ಬಹಿರಂಗ ಸವಾಲು ಹಾಕಿದ್ರ. ತಾಲೂಕು ಸಂಚಾಲಕ ಎಲ್.ಎಲ್. ನರಸಿಂಹಯ್ಯ ಮಾತನಾಡಿ, ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಕಳೆದ 25 ವರ್ಷಗಳಿಂದ ಜಾತಿ, ಧರ್ಮ ನೋಡದೆ ಸಾಮೂಹಿಕ ವಿವಾಹಗಳನ್ನು 2002ರಿಂದ ಮಾಡುತ್ತಿದ್ದಾರೆ. ಆದರೆ ಮುನಿರಾಜು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸರ್ಜಾಪುರದಲ್ಲಿ ದಲಿತರ ಜೀವನದ ಜೊತೆ ಚೆಲ್ಲಾಟವಾಡುತ್ತಿರುವುದು ಖಂಡನೀಯ. ಬಾಗೇಪಲ್ಲಿ ಕ್ಷೇತ್ರದ ದಲಿತರ ಜೀವನದ ಜೊತೆ ಚೆಲ್ಲಾಟವಾಡಲು ಬಂದರೆ ನಿಮಗೆ ತಕ್ಕ ಬುದ್ಧಿ ಕಲಿಸಬೇಕಾಗುತ್ತದೆ. ಸುಬ್ಬಾರೆಡ್ಡಿ ಅವರು ಜನಾದೇಶದ ಮೂಲಕ ಆಯ್ಕೆಯಾಗಿದ್ದಾರೆ. ನೀವು ಜನಾದೇಶದ ಮೂಲಕ ಗೆದ್ದು ಬನ್ನಿ. ಅದರ ಬದಲು ಜಾತಿ, ಧರ್ಮಗಳ ನಡುವೆ ಬೆಂಕಿ ಹಚ್ಚಿ ಶಾಸಕರಾಗಿ ಆಯ್ಕೆಯಾಗುತ್ತೇನೆ ಎಂದು ಹಗಲುಗನಸು ಕಾಣಬೇಡಿ ಎಂದ್ರ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.